ಅವ್ರೇನು ಗೊತ್ತಿದ್ದಂಗೆ ಅವ್ರ ಬುದ್ಧಿ ಕಲ್ಸಕ್ಕೆ ಬರ್ತಾರಲ್ಲ, ಜಗಳ ಆಡೋದೇ ನೋಡ್ತಾ ಇರ್ತೀವಿ. ಕಮ್ಮಿ ಜಗಳ ಮಾತು ಸುದೀಪ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅವ್ರ ದರ್ಪ ಎಲ್ಲ ಅವ್ರ ಮನೇಲಿ ಇಟ್ಕೊಳ್ಳಿ. ತಾಯಿ ಹಾಸ್ಪಿಟಲ್ ಇದ್ರು ಅವ್ರು ಬಂದು ನಡೆಸ್ಕೊಟ್ರಲ್ಲ. ಅಮ್ಮ ಸುದೀಪ್ ಹೇಳಿದಾರೆ ನೀನ್ ಹೆಂಗಿರ್ಬೇಕು ಹಂಗೆ ಇರು ಅಂತ. ಅಶ್ವಿನಿ ಹತ್ರ ತುಂಬಾ ಕೆಟ್ಟದಾಗ ಜಗಳ ಆಡ್ದ ಅವನು. ಹೇಳ್ಬೇಕನ್ಸ್ತು, ನಾನು ಹೇಳ್ದೆ ಅಷ್ಟೇ. ಯಾಕಂದ್ರೆ ಅವರು ವಿಷ್ಣುವರ್ಧನ್ ಭಕ್ತರು, ನಾವು ವಿಷ್ಣುವರ್ಧನ್ ಫ್ಯಾನು. ಅವ್ರು ಓದ್ ಸಜ್ಜನೆಲ್ಲ ತುಂಬಾ ಓವರ್ ಆಡಿದಾರೆ. ಅವರು ಕಮಲಾಸನ್ನು ವಿಶ್ ಮಾಡ್ತಾ ಇದ್ರು ನಾನು. ಇವಾಗ ಸ್ಯಾಟರ್ಡೆ ಶನಿವಾರ ಎಲ್ಲ ಚೆನ್ನಾಗಿ ಬೈತಾರೆ. ಇವಾಗ ಜಗಳ ಆದ್ರೆ ತಾನೇ ನೋಡೋದು. ಇವಾಗ ಆಟ ಕೊಟ್ಟರು ಪ್ರಚೋದನೆ ಮಾಡ್ತಾರೆ ಜಗಳ ಆಡಕ್ಕೆ. ಸುಮ್ಮನೆ ಇಟ್ಕೊಂಡು ಅವ್ರು ಏನ್ ವೇಸ್ಟ್ ಬಾಡಿ ಅಂತ ಪಾಪ. ಅವ್ರು ಇಷ್ಟಪಡ್ತಾನೆ, ಅವಳು ಸ್ವಲ್ಪ ದಿನ ಚೆನ್ನಾಗಿರ್ತಾಳೆ, ಸ್ವಲ್ಪ ದಿನ ದೂರ ಹೋಗ್ತಾಳೆ. ಅವರೇ ನಡೆಸ್ತಾ ಇದಾರೆ ಅನ್ನೋ ಥರ ಇದು ಮಾಡ್ತಾರೆ. ಅದು ಸರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಕಾಫಿ ಆಯ್ತಾ? ಆಯ್ತು. ಎರಡು ಸಲ ಟೀ ಕುಡಿದ್ವಿ, ವಾಕ್ ಮಾಡಿ ಸುಸ್ತಾಗಿ ಕೂತಿದ್ದೀವಿ. ಹೌದು. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀರಮ್ಮ? ನೋಡ್ತಾ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ನಟ. ಗಿಲ್ಲಿ ನಟನ? ಯಾಕೆ? ಅಂದ್ರೆ ಅವ್ನು ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಇರೋದಿದ್ದಂಗೆ ಹೇಳ್ತಾನೆ ಅಂತ ಇಷ್ಟ. ಸೊ ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅವ್ರೇನು ನಮ್ಗೆ ಇಷ್ಟ ಆಗಲ್ಲ. ಜೋರಾಗಿ ಹೇಳಿ. ಇಷ್ಟ ಅಂದರೆ ಅವ್ರೇನು ನಮಗೇನು ಗೊತ್ತೂ ಇಲ್ಲ. ಈ ಗಿಲ್ಲಿ ನಟ ನಾವು ಡ್ರಾಮಾ ಜೂನಿಯರಲ್ಲಿ, ಕಿಲಾಡಿ ಕಾಮಿಡಿಲೆಲ್ಲ ನೋಡಿದ್ವಿ, ಅವ್ರು ಇಷ್ಟ. ಇವ್ರು ಎಲ್ಲಿ ನೋಡಿಲ್ಲ, ನಮ್ಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಇವಾಗ ನೀವು 50 ಡೇಸ್ ಕಂಪ್ಲೀಟ್ ಆಗಿದೆ ಬಿಗ್ ಬಾಸ್. 50 ಡೇಸ್ ನೋಡಿರ್ತೀರಾ? ಹೌದು. ಈಗ ಅಶ್ವಿನಿ ಗೌಡ ಯಾರು ಅಂತ ಗೊತ್ತಿರ್ಬೇಕಲ್ವಾ? ಸೊ ಅವರು ಹೇಗೆ ಆಡ್ತಾ ಇದ್ರೆ, ಈಗ ಯಾವ ಥರ ಆಡಬೇಕಾಗಿತ್ತು? ಅವ್ರು ಹೆಂಗೆ ಆಡ್ತಾರೆ ಅಂದರೆ ಯಾವಾಗಲೂ ಜಗಳ ಆಡೋದೇ ನೋಡ್ತಾ ಇರ್ತೀವಿ. ಕಮ್ಮಿ ಜಗಳ, ಮಾತು ಜಾಸ್ತಿ. ಜಗಳ ಇದು ಜಾಸ್ತಿ. ಇದು ಮಾಡೋದು ಮಾಡೋದು ಜಾಸ್ತಿ ಮಾಡ್ತಾರೆ. ಅವ್ರದ್ದು ಆಟ ಕಡಿಮೆ, ಜಗಳ ಜಾಸ್ತಿ. ಜಗಳ ಜಾಸ್ತಿ, ಮಾತು ಜಾಸ್ತಿ, ವಾದ ವಿವಾದಗಳು ಜಾಸ್ತಿ. ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು? ಅದೆಲ್ಲ ಕಮ್ಮಿ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಕೂಲಾಗಿ ಎಲ್ಲರದ್ದು ನಡ್ಕೋಬೇಕು, ಎಲ್ಲರ ಜೊತೆ ಬೆರಿಬೇಕು. ಬೆರಿಬೇಕು. ಆಟ ಚೆನ್ನಾಗಿ ಆಡಬೇಕು. ಸುಮ್ಮನೆ ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಕೂಗಾಡೋದು, ಕಿರ್ಚಾಡೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ಅವರೇ ನಡೆಸ್ತಾ ಇದ್ದಾರೆ ಅನ್ನೋ ಥರ ಇದು ಮಾಡ್ತಾರೆ. ಅದು ಸರಿ ಇರುತ್ತೆ. ಅವ್ರು ಎಷ್ಟೇ ಅವ್ರು ಏನು ಹೆಸರು ಹೊರಗಡೆ ಮಾಡಿರ್ಬೋದು, ಒಳಗಡೆ ಅವರೆಲ್ಲರೂ ಒಂದೇ. ಎಲ್ಲರೂ ಅವ್ರ ತಕ್ಕನಾಗಿ ಹೆಸರು ಮಾಡೇ ಇರ್ತಾರೆ ಅಲ್ವಾ? ಇವರೇ ನಾನೇ ಹೆಚ್ಚು ಅಂದರೆ ತಪ್ಪ. ಆಮೇಲೆ ಅಮ್ಮ ಇನ್ನೊಂದೇನು ಅಂದರೆ, ಈಗ ಒಂದು ಶಾಲೆಗೆ ಹೋದ್ರೆ ಎಲ್ಲ ಸಮ, ಎಲ್ಲ ಮಕ್ಕಳು ಒಂದೇನೆ. ಹೌದು. ಸಾವುಕಾರ ಮಕ್ಕಳು, ಬಡವ್ರ ಮಕ್ಕಳು ಏನು ಭೇದ ಇಲ್ಲ. ಹೌದು. ಬಿಗ್ ಬಾಸ್ ಮನೆಗೆ ಒಂದ್ಸರಿ ಕಾಲಿಟ್ರು ಅಂದ್ರೆ ಅಲ್ಲಿ ಎಲ್ಲರೂ ಎಲ್ಲ ಒಂದೇ. ಆಚೆ ಕಡೆ ಏನಾದರೂ ಇರ್ಬೋದು ಅಷ್ಟೇ. ಆಚೆ ಕಡೆದು ಅವ್ರದ್ದು ವ್ಯವಹಾರ, ಇಲ್ಲಿ ಒಳಗಡೆ ವ್ಯವಹಾರ ಅವ್ರದ್ದೆಲ್ಲ ತೋರಿಸ್ಬಾರ್ದು. ದರ್ಪ ಪರ್ಸನಲ್ ಆಗಿ ಟಾರ್ಗೆಟ್. ಹೌದು. ಅವ್ರ ದರ್ಪ ಎಲ್ಲ ಅವ್ರ ಮನೇಲಿ ಇಟ್ಕೊಳ್ಳಿ, ಇಲ್ಲೆಲ್ಲ ತೋರಿಸ್ಬಾರ್ದು ಎಲ್ಲರ ಮೇಲೂ. ಆಮೇಲೆ ರಕ್ಷಿತಾ ಅಂತ ಒಂದು ಚಿಕ್ಕ ಹುಡುಗಿ ಕಂಟೆಸ್ಟೆಂಟ್, ಅದು ಇದ್ದಂಗೆ ಮಾತಾಡ್ತಾಳೆ. ಅವಳು ಇದ್ದಿದ್ದಂಗೆ ಅಂದ್ರೆ ಕರೆಕ್ಟಾಗಿ ಮಾತಾಡ್ತಾಳೆ. ಅವಳು ಕರೆಕ್ಟಾಗಿ ಮಾತಾಡ್ತಾಳೆ. ಹಂಗೆ ಜೋರು ಇದ್ದಾಳೆ. ಮಾತಾಡಲ್ಲ ಅವಳು. ಅವ್ರಿಗೆಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳು. ಅಂದ್ರೂ ಅವಳ ಮೇಲೆ ಇದು ಮಾಡ್ತಾರೆ. ಎಲ್ರಿಗೂ ಬಾಯಿ ಮಾಡ್ತಾಳೆ ಚೆನ್ನಾಗಿ, ಎಲ್ರಿಗೂ ಬಾಯಿ ಮುಚ್ಚಿಸ್ತಾಳೆ. ಉತ್ತರ ಚೆನ್ನಾಗಿ ಕೊಡ್ತಾಳೆ. ಭಾಷೆ ಸರಿಯಾಗಿ ಬರದೇ ಇದ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ. ಪರವಾಗಿಲ್ಲ ಏನಿದೆ ಅದನ್ನ ಮಾತಾಡ್ತಾರೆ. ಹೌದೌದು. ಇಲ್ದೇ ಇರೋದೆಲ್ಲ ಹೌದು. ಎಷ್ಟು ಬೇಕೋ ಅಷ್ಟು ಮಾತಾಡಿ ಸುಮ್ಮನೆ ಆಗ್ಬಿಡ್ತಾಳೆ. ಆಮೇಲೆ ಇದು ರಘು ಅಂತ ಇದ್ದಾರೆ. ಇವ್ರು ಇನ್ನೇನು ಅವ್ರದ್ದೇನು ಆಟ ಗೀಟ ಏನೂ ಇಲ್ಲ. ಅವರ ಕಲರ್ಸ್ ಕನ್ನಡದಲ್ಲಿ ಅಡುಗೆ ಕಾರ್ಯಕ್ರಮ ಬಂದಿದ್ರಲ್ಲ, ಅವ್ರದ್ದೇನಿಲ್ಲಪ್ಪ. ಸುಮ್ಮನೆ ಅವರು ಮಧ್ಯದಲ್ಲಿ ಬಂದಿದ್ದು. ಅವರು ಏನಿಲ್ಲ. ಅವ್ರದ್ದು ಸುಮ್ಮನೆ ಅಲ್ಲಿ ಏನು ಹೇಳ್ತಾರೆ. ಅವ್ರದ್ದು ಸ್ವಲ್ಪ ದಿನ ಅವ್ರು ಸ್ವಲ್ಪ ಎಲ್ಲ ಜನಗಳು ನೋಡ್ಕೊಳಕ್ಕೆ ಇಟ್ಟಿದ್ರು. ಅದೇ ಕ್ಯಾಪ್ಟನ್ ತರನೇ ಇದ್ರು ಅವರು. ಏನಿಲ್ಲ ಆಟ ಗೀಟ ಇನ್ನು ನೋಡಿಲ್ಲ. ಅವ್ರದ್ದು ಎಲ್ಲ ಔಟ್ ಮಾಡಿದ್ರು ಸುಮ್ಮನೆ ಇರ್ತಾರೆ. ಫಸ್ಟು ಅಶ್ವಿನಿ ಹತ್ರ ತುಂಬಾ ಕೆಟ್ಟದಾಗ ಜಗಳ ಆಡ್ದ ಅವನು. ಅವ್ರದ್ದೆಲ್ಲ ವಾರ ಆಯ್ತು ಚೆನ್ನಾಗಿ. ಹೋಗೆಲೆ ಬಾರೆಲೆ ಅಂತಾನು ಏಕವಚನದಲ್ಲಿ ಮಾತಾಡಿದ್ರು. ಮತ್ತೆ ಮೊನ್ನೆನೂ ಜಗಳ ಆಯ್ತು ಅವ್ರದ್ದು. ಈಗೇನೋ ಗಿಲ್ಲಿ ಹತ್ರ ಏನೋ ಚೆನ್ನಾಗಿದ್ದಾರೆ. ಅವಳು ಅಶ್ವಿನಿ ಇವಾಗ ಗಿಲ್ಲಿ ಹತ್ರ ಎಲ್ಲ ಗಿಲ್ಲಿ ಇವಾಗ ಎಲ್ಲರೂ ಬೈದಿರೋದಕ್ಕೆ ಚೆನ್ನಾಗಿದ್ದಾರೆ. ಅವನ ಜೊತೆ ಹೋಗ್ತಾ ಅವಳೆ ಮೆಲ್ಲಕ್ಕೆ. ಅವನ ಪಾಪ ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಏನ್ ಮಾಡ್ತಾನೆ. ಕಾವ್ಯ ಗಿಲ್ಲಿ ಜೊತೆ ಜಂಟಿಯಾಗಿ ಬಂದರು ಕಾವ್ಯ. ಇವಾಗ ಅವರು ಸಪ್ರೇಟ್ ಆಗಿ ಆಡ್ತಾ ಇದ್ದಾರೆ. ಮಾತಾಡ್ತಾಳೆ. ಯಾರನ್ನೇನಂದ್ರೂ ಸುಮ್ಮನೆ ಆಗ್ಬಿಡ್ತಾಳೆ. ಅವ್ಳು ಅತಿಯಾಗಿ ಆಡೋದು ಇಲ್ಲ, ಕಮ್ಮಿನೂ ಯಾವುದಕ್ಕೂ ಅವ್ರು ಬೈದ್ರು ಡೈರೆಕ್ಟ್ ಕೇಳ್ತಾಳೆ. ಅವ್ರು ಕೇಳಿಲ್ಲ ಅಂದ್ರೆ ಹೋಗ್ರಿ ನಿಮ್ಮ ಕರ್ಮ ಅಂತ ಅವ್ಳು ಮಾಡ್ತಾಳೆ ಅಷ್ಟೇ. ಗೆಸ್ಟ್ಗಳು ಬಂದಿದ್ದಾರೆ ಮನೆಗೆ. ಹೌದು. ಗೆಸ್ಟ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಬಂದ ತಕ್ಷಣ ರಜತ್ ಮತ್ತೆ ಮಂಜು ಅವ್ರೇನು ಗೊತ್ತಿದ್ದಂಗೆ ಅವ್ರ ಬುದ್ಧಿ ಕಲ್ಸಕ್ಕೆ ಬರ್ತಾರಲ್ಲ, ಅವ್ರ ಮೇಲೆ ಬಿದ್ರು. ನೀರು ಚೆಲ್ಲೋದು, ಆಮೇಲೆ ಅದು ಮಾಡು ಅನ್ನೋದು ನಾವು ತಪ್ಪು. ಅವ್ರು ಓದ್ ಜನಲ್ಲೇ ತುಂಬಾ ಓವರ್ ಆಗಿ ಆಡಿದಾರೆ ಅವರು. ಹೌದು. ಆಮೇಲೆ ನಾವು ಊಟ ಆದ್ಮೇಲೆ ನೀನು ತಿನ್ಬೇಕು, ನಾವು ಊಟ ಆದ್ಮೇಲೆ ಅದೆಲ್ಲ ತಪ್ಪು. ಎಲ್ಲರಿಗೂ ಊಟ ಅವನೇ ಬಡಿಸ್ಬೇಕು, ಎಲ್ಲಾ ತರ ಮಿಕ್ಕಿ ತಿನ್ಬೇಕು, ಅದೆಲ್ಲ ತಪ್ಪು. ಇಲ್ಲ ನೆನ್ನೆಯಿಂದನು ಅದೆಲ್ಲ ತಪ್ಪದು. ಮಾಡಬಾರ್ದು. ಆ ಥರ ಇಲ್ಲ. ಯಾಕೆ ಮಾಡಬೇಕು? ಯಾಕಂದ್ರೆ ಅವನು ಇರೋದಿದ್ದಂಗೆ ಹೇಳ್ತಾನೆ, ಕಾಮಿಡಿ ಮಾಡ್ತಾನೆ. ಅವನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು.
ಎಲ್ಲ ನಮ್ಮನ್ನ ಆಡ್ಕೊಂತಾನೆ ಅಂತಾನೆ ರೇಗಿಸ್ತವ್ರೆ. ಅವ್ನು ಆಡ್ಕೊಳ್ತಾ ಇಲ್ಲ, ಅವ್ನು ಕಾಮಿಡಿ ಮಾಡೋದು ಮಾಡ್ತಾನೆ, ಅವ್ನ ಮನ್ಸಲ್ಲಿರೋದು ಹೇಳ್ತಾನೆ. ಅವ್ನು ಹೇಳಿದ್ದ ಇವರು ತಪ್ಪಾಗಿ ತಿಳ್ಕೊಂತಾರೆ. ಹೌದು, ಪಾಪ ಎದುರಿಸ್ಬಿಟ್ಟು ಅವನ್ನ ಅಂದ್ರೆ ಸುದೀಪ್ ಹೇಳಿದ್ದಾರೆ, ನೀನ್ ಹೆಂಗಿರ್ಬೇಕು ಹಂಗೆ ಇರು ಅಂತ. ಅವ್ನು ಹಂಗೆ ಇದ್ದಾನೆ. ಹೇಳ್ಬೇಕನ್ಸ್ತು, ನಾನು ಹೇಳ್ದೆ ಅಷ್ಟೇ ಹೇಳ್ತಾನೆ ಅವನು. ಆಮೇಲೆ ಇನ್ನೊಂದು ಕಾಮಿಡಿ ಮಾಡಿದ್ರು ಅರ್ಥ ಇರುತ್ತೆ. ಹೌದು, ಅರ್ಥವಾಗಿರುತ್ತೆ. ನಗ್ಬೇಕಾದ್ರೆ ನಗ್ಬೋದು. ಆಮೇಲೆ ನಾವು ಇನ್ ಕಾಮಿಡಿ ಅಂದ್ರೆ ಒಂಥರ ಪಾಪ ಎಲ್ಲರಿಗೂ ಅವ್ರು ಏನೇ ಮಾತಾಡಲ್ಲ ಒಂಥರ ಕಾಮಿಡಿ ತರ ತಗೊಂತಾರೆ ಜನಗಳು, ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಇವಳು ಹಂಗೆ ಮಾಡ್ಬೇಕು. ಆಟ ಚೆನ್ನಾಗ್ ಆಡ್ತಾನೆ ಅಂದ್ರೆ ಹೇಳಿದ ಕೆಲಸ ಮಾಡಂದ್ರೆ ನಾನು ಮಾಡಲ್ಲ ಅಂತಾನೆ. ಅವ್ನು ಕೆಲಸ ಮಾಡಿದ್ದೆ ನೋಡಿ, ಎಲ್ಲಾರು ಅವನ ಮೇಲೆ ಹಾಕ್ಬಿಡ್ತಾರೆ. ಆಮೇಲೆ ಎಲ್ಲ ಕೆಲಸ ಅವನೇ ಮಾಡ್ತಾನೆ. ಹೋದ ವಾರ ಪೂರ್ತಿ ಕೆಲಸ ಅವನ ಕೆಲಸ ಮಾಡಿಸಿದ್ದಾರೆ. ಕೆಲಸ ಮಾಡಲ್ಲ ಅಂತಾನೆ ಮಾಡಿಸಿದ್ದಾರೆ. ಹೌದು. ಬಿಗ್ ಬಾಸ್ ಹೇಳಿರೋದು, ಒಂದು ವಾರ ಯಾರು ಸೋಂಬೇರಿ ಆಗಿರ್ತಾರೆ ಅವರು ಕೆಲಸ ಮಾಡಿಸಿ ಅಂತ ಮಾಡ್ತಾವನೆ. ಸೂರಜ್ ಅಂತ ಒಂದು ಹುಡುಗ ಇದ್ದಾನೆ. ಸೂರಜ್ ಮತ್ತೆ ರಾಶಿಕಾ ಗೊತ್ತಲ್ವಾ? ಮಧ್ಯೆ ಬಂದಲ್ಲ. ಸೂರಜ್ ಮತ್ತೆ ಅವನೇನು ಸೈಲೆಂಟು, ಆಟ ಪಾಠ ಆಡ್ಕೊಂಡಿರ್ತಾನೆ. ಕಾಣಿಸ್ತಾ ಇಲ್ಲ ಅಂದ್ರೆ ಆಟ ಆಡ್ತಾನೆ, ಸೈಲೆಂಟ್. ಅವನು ಪಾಪ ಆಡ್ತಾನೆ ಅಂದ್ರೆ ಅವಳು ಇಷ್ಟಪಡ್ತಾನೆ. ಅವಳು ಸ್ವಲ್ಪ ದಿನ ಚೆನ್ನಾಗಿರ್ತಾಳೆ, ಸ್ವಲ್ಪ ದಿನ ದೂರ ಹೋಗ್ತಾಳೆ, ನೀನ್ ಮಾತಾಡಲೇ ಬೇಡ ಅಂತಾಳೆ, ಮತ್ತೆ ಹತ್ರ ಹೋಗ್ತಾಳೆ. ಅದು ಅವನು ಪಾಪ ಒಳ್ಳೆನೆ, ಏನಂತ ಗಲಾಟಿ ಹುಡುಗ ಅಲ್ಲ. ಯಾರ ಮೇಲೆ ಗಲಾಟಿ ಹುಡುಗ ಹೋಗಲ್ಲ. ಸ್ಪಂದನ ಅಂತ ಇದ್ದಾರೆ ಗೊತ್ತಲ್ವಾ? ಸ್ಪಂದನ ಇದ್ದಾರೆ. ಅವಳು ಸೈಲೆಂಟು. ಅವಳು ಸೀರಿಯಲ್ ಇಂದ ಇಟ್ಕೊಂಡವ್ರು, ಇವಳು ಏನು ಆಟ ಆಡಲ್ಲ, ಸುಮ್ಮನೆ ಇಟ್ಕೊಂಡವ್ರು, ಏನು ವೇಸ್ಟ್ ಬಾಡಿ ಅಂತಾರೆ ಪಾಪ. ಅವಳು ಪಾಡ್ದ ಅವಳು ಇದ್ದಾಳೆ, ಮತ್ತೆ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ಜೋರಾಗಿ ಮಾತು ಯಾರನ್ನೇನು ಅಂದ್ರೂ ಅವಳು ಏನು ಮಾತಾಡಲ್ಲ. ಅಯ್ಯೋ ಅನ್ಕೋಗ್ರಿ ಅಂತ ಸುಮ್ಮನೆ ಆಗ್ಬಿಡ್ತಾಳೆ ಅವಳು. ಆ ಥರ ಇದ್ರೆ ಒಂಥರ ಒಳ್ಳೇದಲ್ವಾ? ಒಳ್ಳೇದು. ಎಷ್ಟು ಬೇಕೋ ಅಷ್ಟು ಹೋಗಿದ್ದೀವಿ, ಅವ್ರು ಸುಮ್ಮನೆ ಜಗಳಾಡಕ್ ಹೋಗಿಲ್ಲ, ಆಟ ಆಡಕ್ ಹೋಗಿರೋದು. ಸೀರಿಯಲ್ ಉಳಿಸ್ತಾರೋ, ಜನ ಉಳಿಸ್ತಾರೋ. ಅವ್ರು ಹೆಂಗ್ ಗೊತ್ತಾ, ಅದ್ರೊಳಗಿರೋರು ಒಂಥರ ಒಬ್ಬೊಬ್ಬರನ್ನ ಕೆರಳಿಸ್ತಾರೆ. ಅವರು ಇವಾಗ ಆಟ ಕೊಟ್ಟರು ಪ್ರಚೋದನೆ ಮಾಡ್ತಾರೆ ಜಗಳ ಆಡಕ್ಕೆ. ಅದೆಲ್ಲ ಮಾಡಬಾರ್ದು. ಸುಮ್ಮನಿರೋರ್ನ ಕೆಣಕೋದು, ಜಗಳ ಮಾಡೋದು. ಒಂದು 15 ದಿವಸದಿಂದ ಯಾರಿಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾರು ಅಂತ ಅದೇ ಅವ್ರವರೇ ಎಲ್ಲ ಇದು ಮಾಡ್ಕೊತಾರೆ. ಒಬ್ಬೊಬ್ರು ಇವ್ರು ಮಾತಾಡ್ಕೊಳ್ಳೋದು, ಅವ್ರು ಹಂಗೆ ಅನ್ನೋದು, ಅವ್ರು ಒಂದಿಬ್ರು ಸೇರ್ಕೊಂಡು ಮಾತಾಡೋದು, ಅವ್ರ ವಿಷಯ ಇವ್ರು ಮಾತಾಡೋದು, ಇವ್ರ ವಿಷಯ, ಅದೆಲ್ಲ ತಪ್ಪಲ್ವಾ? ಟಾಸ್ಕು ಇವ್ರಿಗೆ ಆ ಥರ ಕೊಟ್ಟಿದ್ದಾರೆ, ಅವ್ರು ಬೇಕಂತ ಮಾಡ್ತಾ ಇಲ್ಲ. ಅವ್ರಿಗೆ ಟಾಸ್ಕ್ ಈ ಥರ ನೀವು ಮಾಡ್ಬೇಕು ಹೋಗಿ ಅಂತ ಅವ್ರಿಗೆ ಆ ಟಾಸ್ಕ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಹೇಳ್ಕೊಟ್ಟಂಗೆ ಇವ್ರು ಮಾಡ್ತಾ ಇದ್ದಾರೆ ಬಂದ್ ಒಳಗಡೆ ಮನೇಲಿ. ಇವಾಗ ಜಗಳ ಆದ್ರೆ ತಾನೇ ನೋಡೋದು, ಇದನ್ನ ನೋಡಕ್ ಬಂದ್ವಾ? ಹಂಗಾಗೈತೆ. ಏನ್ ಮಾಮೂಲಿ ಅಂತಾರೆ, ಏನೇನ ಜೋರ್ ಮಾಡ್ತಾರೆ ತಾನೆ, ಎಲ್ಲಾರು ಬಂದು ನಿಂತ್ಕೊಂಡು ನೋಡೋದು. ಯಾರು ಇಷ್ಟ ಆಗ್ತಾರ ಅವ್ರನ್ನ ನೋಡ್ತೀವಿ ಅಷ್ಟೇ. ಅಂದ್ರೆ ನಮ್ಗೆ ಬಿಗ್ ಬಾಸ್ ಇಷ್ಟ. ಸುದೀಪ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಹೌದು, ಅವ್ರ ಇಷ್ಟ ಅಂತಾನೆ ನಾವು ಬಿಗ್ ಬಾಸ್. ಅದು ಈ ಸೀಸನ್ ಅಲ್ಲಿ, ಅವ್ರ 12ನೇ ಸೀಸನ್ ಅಲ್ಲಿ ಅವ್ರು ಇರಲ್ಲ ಅಂದಿದ್ದಕ್ಕೆ ನಾನು ನೋಡೋದೇ ಬೇಡ ಅನ್ಕೊಂಡಿದ್ದೆ. ಹೌದು, ಆಮೇಲೆ ಅವ್ರು ಬಂದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ. ಇಂಟ್ರೆಸ್ಟ್ ಆಯ್ತು. ಅವ್ರ ತಾಯಿ ಹಾಸ್ಪಿಟ್ಲಲ್ಲಿ ಇದ್ರು ಅವ್ರು ಬಂದು ನಡೆಸ್ಕೊಟ್ರಲ್ಲ, ತುಂಬಾ ಗ್ರೇಟ್ ಅಲ್ವಾ? ಹೌದು. ಅವರು ಅಷ್ಟೇ ಗೌರವ ಕೊಟ್ರು, ಇವರು ಅಷ್ಟೇ. ಅಂದ್ರೆ ಬೇರೆಯವರು ನಡೆಸ್ಕೊಟ್ರೆ ಅಷ್ಟು ಚೆನ್ನಾಗಾಗಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಸುದೀಪ್ ಬೇರೆ ಆಗೋದಿಲ್ಲ. ಅದು ಅಲ್ಲದೆ ಯಾರ್ಯಾರು ಯಾವ ಪ್ರೋಗ್ರಾಮ್ ಮಾಡಿದ್ರೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಅದು ಮಾಡಿದ್ರೆ ಚೆಂದ. ಇವಾಗ ಸಾಟರ್ಡೆ ಶನಿವಾರ ಎಲ್ಲ ಚೆನ್ನಾಗಿ ಬೈತಾರೆ, ಭಾನುವಾರ ತಮಾಷೆ ಮಾಡ್ತಾರೆ. ಅದು ಟೈಮ್ ಪಾಸ್ ಅವ್ರಿಗೆ ಅರ್ಥ ಆಗಂಗೆ ಹೇಳ್ತಾರೆ. ಅವ್ರು ತುಂಬಾ ಇಷ್ಟ ಆಗುತ್ತೆ. ಅವ್ರ ತಪ್ಪುಗಳನ್ನೆಲ್ಲ ಹೇಳ್ತಾರೆ ಶನಿವಾರ. ಕಂಟೆಸ್ಟೆಂಟ್ಸ್ಗೆ ಎಷ್ಟು ನೀಟಾಗಿ ಅರ್ಥ ಮಾಡಿಸ್ತಾರೆ. ಹೌದು. ಆಮೇಲೆ ಅವ್ರಿಗೆ ಅರ್ಥ ಮಾಡಿಸಿದ್ಮೇಲೆ ನಾವು ನೋಡ್ತಿರ್ತೀವಿ ಹೊರಗಡೆ, ನಮಗೂ ಬೇಜಾರಾಗಬಾರ್ದು ಅಂತ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಮಾತಾಡೋದು ಇದೆಯಲ್ಲ, ಬುದ್ಧಿವಂತಿಕೆ ಇದೆಯಲ್ಲ. ಹೌದು, ಅದೇ ಇವತ್ತೆಲ್ಲ ಶನಿವಾರ ಎಲ್ಲ ನಡೆಸ್ಕೊಡಕ್ಕೆ ಕಮಲ, ಆಂಧ್ರ, ತಮಿಳ್ನಾಡು, ಹಿಂದಿಯವರು, ಫಿಲಮ್ ಆಕ್ಟರ್ಗಳೆಲ್ಲ ಫೋನ್ ಮಾಡ್ತಾರೆ. ಹೌದಾ? ಅವ್ರಿಗೆ ಬೇರೆ ದೇಶದವರೆಲ್ಲ ಫೋನ್ ಮಾಡಿ, ಹಿಂದಿಯವರು, ಇಂಗ್ಲೀಷ್, ತಮಿಳವರು, ಮಲಯಾಳಮರು, ಇವರು ಎಲ್ಲನೂ ಫೋನ್ ಮಾಡಿ ನೀವು ತುಂಬ ನಡೆಸ್ಕೊಡ್ತೀರಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ಕನ್ನಡದಲ್ಲಿ ಅಂತ ಎಲ್ಲ ವಿಶ್ ಮಾಡ್ತಾರೆ. ಕಮಲಾಸನ್ನು ವಿಶ್ ಮಾಡ್ತಾ ಇದ್ರು ಬಂದು, ಯಾಕಂದ್ರೆ ಅವರು ವಿಷ್ಣುವರ್ಧನ್ ಭಕ್ತರು, ನಾವು ವಿಷ್ಣುವರ್ಧನ್ ಫ್ಯಾನು. ಅವ್ರು ನಮ್ಮ ಬಾಸು ಫಿಲಮ್ 2-3 ಮಾಡಿದ್ರು ಅಂತ ನಮ್ಗೆ ಹಂಗೆ ಇಷ್ಟ ಆಗ್ಬಿಡ್ತು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಮಾತಾಡೋದು ಗೊತ್ತಿಲ್ಲ ಅಂದ್ಬಿಟ್ಟು ಚೆನ್ನಾಗೇ ಹೇಳಿದ್ರಿ. ಸೊ ನಿಮ್ಮ ಹೆಸರು ಹೇಳ್ಬಿಡಿ. ಅದು ಟೈಪ್ ಆಗುತ್ತೆ. ನೀವು ಅಮ್ಮ ಅಂದಿದ್ದು ಮಾತಾಡಿರೋದೇ ನಿಜ. ಹೆಸರುಗಳಲ್ಲಿ ತಪ್ಪೇನಿಲ್ಲ. ಆಮೇಲೆ ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ನಾಗರತ್ನ. ಪರವಾಗಿಲ್ಲ. ನನ್ನ ಹೆಸರು ಶಾಬ್ಲಾ.